ಇದು ಏನಾದರೂ ಸ್ವಲ್ಪ ವಾಕಿಂಗು ಚೆನ್ನಾಗಿದೆ. ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಕಂಪ್ಲೀಟ್ ತುಂಬ ಚೆನ್ನಾಗಿದೆ. ಇದು ಬೆಂಗಳೂರಿಗೆ ಒಂದು ಗಿಫ್ಟ್ ಇದ್ದಂಗೆ, ಗಾಡ್ ಗಿಫ್ಟ್ ಇದ್ದಂಗೆ. ಅದನ್ನು ನೀವು ಹಾಳು ಮಾಡೋಕ್ಕೆ ಹೋದರೆ ತುಂಬ ಇದಾಗೋಗ್ಬಿಡುತ್ತೆ. ಟನ್ನಲ್ ಏನು ಬೇಕಾಗಿಲ್ಲ ಇಲ್ಲೇ. ಇದು ಆರಾಮಾಗಿ ಇದು ಸ್ವಲ್ಪ ಇನ್ನೂ ಇದಕ್ಕೆ ಬೇಕಾದಾಗಿ ಸ್ವಲ್ಪ ಎಕ್ಸಸೈಸು ಅದು ಇದು ಜಿಮ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಇದು ಅನುಕೂಲ, ಪಬ್ಲಿಕ್ ಅನುಕೂಲ ಮಾಡಿದ್ರೆ ತುಂಬ ಉಪಯುಕ್ತ ಆಗುತ್ತೆ ಸರ್. ಆಮೇಲೆ ಪ್ರಮುಖವಾಗಿ ಒಂದಿಷ್ಟು ಪ್ಲಾಸ್ಟಿಕ್ ಸಮಸ್ಯೆ ಅಂದರೆ ಎಲ್ಲ ಈ ಸ್ಟಾಲ್ಸು, ಫ್ಲವರ್ ಶೋನು ಇದು ಮಾಡ್ತಾರಲ್ಲ ಮೇಡಮ್ ಸರ್, ಆವಾಗ ಇದು ಸ್ಟಾಲ್ಸ್ ಅವಾಯ್ಡ್ ಮಾಡಿದ್ರೆ ತುಂಬ ಉಪಯುಕ್ತ ಆಗುತ್ತೆ. ಯಾಕಂದರೆ ಇದು ತುಂಬ ಇದು ತಿಂತಾರೆ, ಅಲ್ಲೆಲ್ಲಿ ಪ್ಲಾಸ್ಟಿಕ್ ಬಾಟಲ್ಸು ಅಲ್ಲೆಲ್ಲಿ ಬಿಸಾಕ್ತಾ ಇರ್ತಾರೆ. ಅದರಿಂದ ಕಂಪ್ಲೀಟ್ ಇದಾಗ್ತಾ ಇದೆ. ಅದರಿಂದ ಸ್ವಲ್ಪ ಇದು ಸ್ಟಾಲ್ಸ್ ಅವಾಯ್ಡ್ ಮಾಡಿದ್ರೆ ತುಂಬ ಉಪಯುಕ್ತ ಆಗುತ್ತೆ. ಹೇಳ್ತೀವಿ ಸರ್, ಇದೇ ಸೇಮ್ ನಾವು ಇದೇ ಮನವಿ ಮಾಡ್ತಾ ಇರೋದು ಅಷ್ಟೇ. ಇದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಸ್ವಲ್ಪ ಇಂಪ್ರೂವ್ ಮಾಡಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಸರ್. ಎಲ್ಲ ಬಂದಿದ್ದೀರಿ, ಜಸ್ಟ್ ಹಿಯರ್ ಟು ಹಿಯರ್ ಯು. ಕೆಲವೆಲ್ಲ ಹೇಳಿದ್ದಾರೆ, ನಾನು ಬರ್ಕೊಂಡಿದ್ದೀನಿ, ಅವ್ರಿಗೆಲ್ಲ ವಾಪಸ್ಸು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಆಮೇಲೆ ನೀವು ಫಸ್ಟ್ ಮಾತಾಡ್ಬೇಕಾದ್ರೆ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಎರಡು ಹೇಳಿ, ರೆಕಾರ್ಡ್ ಯುವರ್ ನೇಮ್, ಆಯ್ತಾ? ಎಲ್ಲ ಮಾತಾಡಿ ದಯವಿಟ್ಟು. ಯಾವುದೇ ಪಾರ್ಟಿ ರಾಜಕಾರಣಿಗಳು ಆಮೇಲೆ ನಿಧಾನ ನಿಮ್ಮ ಹತ್ರ ಮಾತಾಡ್ತೀವಿ. ಫಸ್ಟ್ ನಾಗರಿಕರು ಎಲ್ಲ ಸಾಮಾನ್ಯ ಜನ. ಥ್ಯಾಂಕ್ ಯು ಫಾರ್ ಎಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಸ್ವಾಗತ. ಒಳ್ಳೆ ವಾತಾವರಣದಲ್ಲಿ ಕೂತಿದ್ದೀರಿ. ನನಗಿಂತ ಒಂದು ಪರಿಸರ ನೋಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೂ ಥ್ಯಾಂಕ್ಸ್. 9844034508 ಈ ಲಾಲ್ಬಾಗ್ಗೆ ಸುಮಾರು ಜನ ಸುಮಾರು ಏರಿಯಾದಿಂದ ಬರ್ತಾರೆ. ಇಲ್ಲಿ ಏನಂದ್ರೆ ಪೊಲ್ಯೂಷನ್ ಫ್ರೀ. ವೇರ್ ಇನ್ ಅದರ್ ಪಾರ್ಕ್ಸ್ ಯು ವಿಲ್ ಹ್ಯಾವ್ ಸೈಡ್ ರೋಡ್ ಅಲ್ಲಿ ವೆಹಿಕಲ್ಸ್ ಓಡಾಡುತ್ತೆ. ಇಲ್ಲಿ ಅದೊಂದು ಭಾಗ್ಯ ನಮಗೆ ದೇವರು ಕಲ್ಪಿಸಿಕೊಟ್ಟಿದ್ದಾನೆ. ಅದನ್ನ ಸ್ವಲ್ಪ ಇವಾಗ ಆರ್ಟಿಕಲ್ಚರ್ ಅವರು ಎಲ್ಲರಿಗೂ ಹೇಳಿ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಆಲ್ರೆಡಿ. ಸೊ ಇದು ಬಿಟ್ಟು ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ದಯವಿಟ್ಟು ನಮ್ಮ ಸಾಹೇಬ್ರು ಅದಕ್ಕೆ ಮನಸ್ಸು ಮಾಡಬೇಕು. ಬಹಳ ಕಡೆ ಹಳ್ಳ ಇದು ಎಲ್ಲ ಇದೆ. So it is very difficult for our senior citizens to move around the things. ಆಮೇಲೆ ಇಲ್ಲಿ ಇನ್ನೊಂದು ಸ್ವಲ್ಪ ಜಿಮ್ನಾಶಿಯಮ್ ಎಲ್ಲ ಕೃಷ್ಣ ಪಾರ್ಕಲ್ಲಿ ಹಾಕಿರೋ ಥರ ಅದೊಂದು ಮನಸ್ಸು ಮಾಡಿ ಇವ್ರು ಇಲ್ಲಿ ಮಾಡಿದ್ರೆ ಹಿರಿಯ ನಾಗರಿಕರಿಗೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ. ಅದು ಬಿಟ್ಟು ಎಲ್ಲ ಇವರ ಆಡಳಿತದಲ್ಲಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಆಸೆ ಏನಂದ್ರೆ ನೆಕ್ಸ್ಟ್ ನಮ್ಮ DK ಅವರು ಮುಖ್ಯಮಂತ್ರಿ ಆಗಿ ಬರಬೇಕು. ಯಾಕಂದ್ರೆ ಒಂದು ಚಾನ್ಸ್ ಅವ್ರಿಗೂ ಕೊಡಬೇಕು. ಈಸ್ ದೇರ್ ಇನ್ ಪಾಲಿಟಿಕ್ಸ್ ಫ್ರಮ್ ಸೋ ಮೆನಿ ಇಯರ್ಸ್. ಈಸ್ ರಿಲೇಷನ್ ಅಂಡ್ ಆಲ್ ಐ ನೋ ಹಿಮ್ ಬಿಕಾಸ್ ಅವ್ರ ಸಣ್ಣಿಲ್ಲಾಗೆಲ್ಲ ನಾವು ವರ್ಕ್ ಮಾಡಿದೀವಿ. ಅವಾಗ ಸಿದ್ಧಾರ್ಥಗೆ ಅವರ ಮಗನಿಗೆ ಇವರು ಮಗಳನ್ನ ಕೊಟ್ಟಿರೋದು. ಸೊ ಇನ್ ದಟ್ ವೇ ಇವರು ಪಾಲಿಟಿಕ್ಸ್ ನಲ್ಲಿ ಇದ್ದಾರೆ. ಅವರು ಒಂದು ಚಾನ್ಸ್ ಕೊಡಿ. ಆಮೇಲೆ ಅವರು ಆಡಳಿತ ಅನ್ಕೊಂಡು ಇದೊಂದು ಮಾಡ್ಕೊಡ್ಬೇಕು. ಈಗ ನನ್ನ ವಿಚಾರ ಬಿಡಿ, ನಿಮ್ಮ ವಿಚಾರ ಮಾತಾಡಿ. ನಾಗರಿಕರಿಗೆ ಅದೊಂದು ಅನುಕೂಲ ಮಾಡ್ಕೊಡ್ಬೇಕು. ಪಾರ್ಕ್ ಬಹಳ ಚೆನ್ನಾಗಿದೆ. ಸುಮಾರು ಏರಿಯಾದಿಂದ ಬರ್ತಾರೆ. ಇವನ್ ಕೋರ್ಮಂಗ್ಲ, ಸರ್ಜಾಪುರ ಇಂದ ಬರ್ತಾರೆ. ಕ್ಲಾರಿಟಿ ಅಂತ ಆಮೇಲೆ ಸೆಕೆಂಡ್ ಕ್ವಶನ್ ಬಂದು ಲೈಕ್ if you can, like the peripheral, Lalbagh periphery, if you can make it similar to like how like Vedanta has done, or maybe Kaban Park has done, maybe beautify the periphery and develop it in a way where people, find it more attractive. That's the only two questions and queries I have. 9891019627. Sir, helicopter for Bangalore traffic management and air taxis in Bangalore. Two questions, sir. ನಾಲ್ಕು ಪಾಯಿಂಟ್ ಹೇಳೋದು ತುಂಬ ಇಷ್ಟಪಡ್ತೀನಿ. ಒಂದು, 0B ನೀರು ಕೇಂದ್ರ ಇದೆ. ಇಲ್ಲಿ 4 ಪಾಯಿಂಟ್ ಇದೆ. ಅದು BDOಯಿಂದ ಅನುದಾನ ತಗೊಂಡು ಇವತ್ತು ಅದೆಲ್ಲ ಕೆಟ್ಟೋಗಿದೆ. ದಯವಿಟ್ಟು ಅದ್ರ ಮೇಲೆ ಗಮನ ಹರಿಸಬೇಕು. ಎರಡನೇದು, ಲಾಲ್ಬಾಗ್ ಕೆರೆಯಲ್ಲಿ ಬೇಜ ಸೂಸೈಡ್ ಆಗಿದೆ. ಅದಕ್ಕೆ ಸೇಫ್ಟಿ ಗ್ರಿಲ್ ಹಾಕ್ಬೇಕು ಅಂತ ನಾನು ಸಾಹೇಬ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮೂರನೇದು, 15 ವರ್ಷ ಆಗಿದೆ ಇದುವರೆಗೂ ಲಾಲ್ಬಾಗ್ ಅಲ್ಲಿ ರೋಡೇ ಆಗಿದೆ. ನಾಡ್ ಹಾಕ್ಬೇಕು. 15 ವರ್ಷ ಆಗಿದೆ. 15 ವರ್ಷ ಆಗಿ ಇದುವರೆಗೂ ತಾನು ಹಾಕಿದ. ಇನ್ನೊಂದು, ಲಾಲ್ಬಾಗು ವಾಯು ಮುಕ್ತ, ಇದು ವೆಹಿಕಲ್ ಮುಕ್ತ ಆಗಬೇಕು. ವೆಹಿಕಲ್ ಬಂದು ಪೊಲ್ಯೂಷನ್ ಆಗ್ತಾ ಇದೆ. ದಯವಿಟ್ಟು ಎಂಪ್ಲಾಯಿಗಳು ಗಾಡಿ ಎಲ್ಲ ಪಾರ್ಕಿಂಗ್ ಅಲ್ಲೇ ನಿಲ್ಲಿಸ್ಬಿಟ್ಟು ಒಳಗೆ ಪ್ರವೇಶ ಮಾಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೊಂತೀನಿ.
ಆಮೇಲೆ ಇದು 240 ಎಕರೆ ಜಮೀನು, ಎಂಪ್ಲಾಯ್ಸ್ ಇಲ್ಲ, ತುಂಬಾ ಕಮ್ಮಿ ಇದೆ. ದಯವಿಟ್ಟು ಅದ್ರ ಮೇಲೆ ಗಮನ ಹರಿಸ್ಕೋಬೇಕಂತ ಸಾಹೇಬ್ರ ಹತ್ರ ನಾವು ಥ್ಯಾಂಕ್ ಯು. ದಯವಿಟ್ಟು ಯಾರು ಕಾಂಟ್ರಾಕ್ಟರ್ಸ್ ಅವರ ಕಾಂಪ್ಯಾಕ್ಟರ್ ವೆಹಿಕಲ್ಸ್ ಅಥವಾ ಆಟೋಸ್ ಅವರಿಗೆ ಪರ್ಟಿಕ್ಯುಲರ್ಗೆ ಬಿಬಿಎಂಪಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ಯಾ ಅಥವಾ ಅವರೇ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೋಬೇಕಾ ಅದನ್ನೊಂದು ಕ್ಲಾರಿಫೈ ಮಾಡಬೇಕು ದಯವಿಟ್ಟು. ಇಲ್ಲ ಅದು ಪ್ರದೇಶಕ್ಕೆ ಹೊಂದ್ಕೊಂಡಾಗೆ ಇಲ್ಲಿ ಸೌತ್ ಗೇಟ್ ಇಂದ 7th ಕ್ರಾಸ್ ಕಾರ್ನರ್ ವರೆಗೂ ಎಡಗಡೆ ಭಾಗದಲ್ಲಿ ಪ್ರತಿ 1 ಇಂಚು ಬಿಡದಾಗೆ ಬಸ್ ಸ್ಟ್ಯಾಂಡ್ ಕೂಡ ಇದೆ, ಅದು ಬಿಡದಾಗೆ ಆಟೋಸು ಕಾಂಪ್ಯಾಕ್ಟರ್ಸು ಎಲ್ಲ ಅಕ್ವೈರ್ ಮಾಡಿಬಿಟ್ಟಿದ್ದಾರೆ. ಅವರು ಬೆಳಗ್ಗೆ ಕೆಲಸ ಮುಗಿಸಿ ಮಧ್ಯಾಹ್ನದವರೆಗೂ ಅವ್ರ ಕೆಲಸ ಮುಗಿದ ನಂತರ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಪಾರ್ಕಿಂಗ್ ಆಗೋದ್ರಿಂದ ಇಂಡೈರೆಕ್ಟ್ಲಿ ಬ್ಲಾಕ್ ಸ್ಪಾಟ್ಗಳಾಗ್ತಾ ಇದೆ. ದಯವಿಟ್ಟು ಇಲ್ಲಿ ತಿಳಿದ ಮಾಹಿತಿ ಪತ್ತೆ ಮಾಡಿ ದಯವಿಟ್ಟು ಅಲ್ಲಿ ಕ್ಲಿಯರ್ ಮಾಡಿಸಿದ್ರೆ, ಅದೇ ರೀತಿ ಬೆಂಗಳೂರಿನಲ್ಲಿ ಎಲ್ಲಾ ಜಾಗದಲ್ಲೂ ಎಲ್ಲೆಲ್ಲಿ ಆ ಕಾಂಟ್ರಾಕ್ಟರ್ಸು ಆಟೋಸು ಟಿಪ್ಪರ್ಸು ನಿಲ್ಲುತ್ತೋ ಅದೆಲ್ಲ ಬ್ಲಾಕ್ ಸ್ಪಾಟೇ ಆಗುತ್ತೆ. ದಯವಿಟ್ಟು ಅದನ್ನು ಕ್ಲಿಯರ್ ಮಾಡಬೇಕು ಅಂತ ನನ್ನ ಮನವಿ ಪ್ಲೀಸ್. ನನ್ನ ಹೆಸರು ಟಿ ಮರಿಯಪ್ಪ ರೋಡ, ಅದೇ ಟಿ ಮರಿಯಪ್ಪ ರೋಡ್ ಇಲ್ಲಿಂದಲೇ ಅಣ್ಣ ಸೌತ್ ಗೇಟ್ ಇಂದ 7th ಕ್ರಾಸ್ ಕಾರ್ನರ್ ವರೆಗೂ ಎಡಗಡೆ ಭಾಗದಲ್ಲಿ ಎಷ್ಟು ವೆಹಿಕಲ್ಸ್ ನಿಂತಿದೆ ಅದನ್ನೆಲ್ಲ ಸರ್ವೆ ಮಾಡೋಣ. ನಾನು ಫೋಟೋಸ್ ಕಳಿಸ್ತೀನಿ ಅಧಿಕಾರಿಗಳಿಗೆ, ದಯವಿಟ್ಟು ಇವತ್ತು ಸಂಜೆನೆ ಕಳಿಸ್ತೀನಿ ಅಥವಾ ಇವತ್ತು ನಿಲ್ಸಲ್ಲ ಅನ್ಸುತ್ತೆ, ಯಾಕೆಂದ್ರೆ ನಾವು ತಿಳಿಸೋದ್ರಿಂದ ಮುಂದೆ ಯಾವತ್ತಾದ್ರೂ ನಿಲ್ಸ್ತಾ ಕಳಿಸ್ತೀನಿ. ನನ್ನ ಹೆಸರು ಜಯತೀರ್ಥ ಅಂತ. ನಾನು ಕಳೆದ 30 ವರ್ಷಗಳಿಂದ ಲಾಲ್ಬಾಗ್ ವಾಕರ್ ಅಸೋಸಿಯೇಷನ್ ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಲಾಲ್ಬಾಗ್ ಅಲ್ಲಿ ಸೌಂದರ್ಯವನ್ನ ನೋಡಿ ಬಂದಿದ್ದಾರೆ ಕೂಡ ಮುಖ್ಯಮಂತ್ರಿಗಳು. ಇಲ್ಲಿ ಲಾಲ್ಬಾಗ್ ಅಲ್ಲಿ DSLR ಕ್ಯಾಮೆರಾ ತರುವಂತೆ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ಅವರು ಪ್ರಾಜೆಕ್ಟ್ ಮಾಡೋದು, ಪರಿಸರದ ಬಗ್ಗೆ ಬೇರೆ ಬೇರೆ ಅವರ ತಿಳುವಳಿಕೆಯ ಹೆಚ್ಚಿಸುವಂತ ಕೆಲಸ ಮಾಡೋದಕ್ಕೆ ವಿಡಿಯೋ ಮತ್ತು ಫೋಟೋಗ್ರಫಿ ಮಾಡ್ತಿರ್ತಾರೆ. ಅಂತ ಪ್ರಾಜೆಕ್ಟ್ಗೆ ಇಲ್ಲಿ ಒಳಗಡೆ DSLR ಕ್ಯಾಮೆರಾ ತಗೊಂಡ್ರೆ ಅದ್ರ ಬ್ಯಾಟ್ರಿ ಕಿತ್ಕೊಂಡ್ಬಿಡೋದು, ಮೆಮರಿ ಕಾರ್ಡ್ ತಗೊಳ್ಳೋದು ಮಾಡ್ತಿದ್ದಾರೆ. ಈ ಅವಕಾಶ ಕೊಡಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಮಗ ಇಲ್ಲಿ ಅನೇಕ ಅಧ್ಯಯನಕ್ಕೆ ಬರ್ತಾ ಇರ್ತಾನೆ, ಅಂತವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಆಕ್ಯುಪಂಚರ್ ಡಾಕ್ಟರು. ಸೊ ಈ ಒಂದು ವಿಷಯದಲ್ಲಿ, ನೇಚರ್ ವಿಷಯದಲ್ಲಿ ಕೆಲವೊಂದು ಸಿಮಿಲಾರಿಟೀಸ್ ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಸೊ ನಮ್ಮ ಬ್ಯಾಂಗ್ಳೂರಲ್ಲಿ ಇವತ್ತು ಇರೋದು ಲಂಗ್ ಸ್ಪೇಸ್ ದ ಬಿಗ್ಗೆಸ್ಟ್ ಬೆಸ್ಟ್ ಪ್ಲೇಸ್ ಬಂದು ಇದು. ಬ್ಯಾಂಗ್ಳೂರಲ್ಲಿ ಇರುವಂತ ಒಂದೇ ಹಿಲ್ ಇರೋದು ನಮ್ಗೆ ಲಾಲ್ಬಾಗು, ಬೇರೆ ಎಲ್ಲೂ ಇಲ್ಲ. ದೇವನಹಳ್ಳಿ ಹತ್ರ ಒಂದು ಹಿಲ್ ಇತ್ತು, ಅದನ್ನೆಲ್ಲ ಕಡ್ದು ಆಗ್ಲೇ ಮಾರ್ಬಿಟ್ಟಿದ್ದಾರೆ. ಸೊ ಈ ಹಿಲ್ ನ ನಾವು ಸೇವ್ ಮಾಡ್ಕೋಬೇಕು, ಲಾಲ್ಬಾಗ್ ಅಲ್ಲಿ ಇರುವಂತ ನೇಚರ್ ನ ನಾವು ಸೇವ್ ಮಾಡ್ಕೋಬೇಕು. ಆಸ್ ಅ ಡಾಕ್ಟರ್ ನಾನು ಹೇಳೋದು, ಈ ಒಂದು ನೇಚರ್ ಇಲ್ಲದೆ ನಾವು ಇರಕ್ಕಾಗಲ್ಲ. ಜಯನಗರಲ್ಲಿ ಇವತ್ತು ಬರೀ 10 ನಿಮಿಷ ಆಕ್ಸಿಜನ್ ತಗೊಳಕ್ಕೆ 4,500 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಸೊ ನಮಗಿಲ್ಲಿ ದೇವರು ಕೊಟ್ಟಿರುವಂತ ನೇಚರ್ ಇದೆ. ಈ ಒಂದು ಲಾಲ್ಬಾಗ್ ಪರಿಸರನ ಯಾವುದೇ ಪ್ರಾಜೆಕ್ಟ್ಗೆ, ಯಾವುದೇ ಕಾರಣಕ್ಕೆ ಈ ಒಂದು ಪರಿಸರನ ಹಾಳು ಮಾಡಬಾರ್ದು ಅಂತ ನಮ್ಮ DCM ಸಾಹೇಬರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎನಿಥಿಂಗ್ ನೀವು ಏನಾದ್ರೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ನೇಚರ್ನ ಒಂದು ಸಮತೋಲನ ಮೇಂಟೈನ್ ಮಾಡಕ್ಕೆ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಮಾಡಿ ಅನ್ನೋದು ನನ್ನ ಅಭಿಪ್ರಾಯ ಆಸ್ ಅ ಡಾಕ್ಟರ್. ಥ್ಯಾಂಕ್ ಯು. ನನ್ನ ಹೆಸರು ನಮಿತಾ ಶೆಟ್ಟಿ ಅಂತ ಸಂಘ ಕಡೆಯಿಂದ ಬರ್ತಾ ಇರೋದು. ನನ್ನ ಮೇನ್ ಕಂಟೆನ್ಷನ್ ಇಸ್ ನನ್ನ ನಾಯ್ಸ್ ಪೊಲ್ಯೂಷನ್. ನಮ್ಮ ಮನೆ ಹತ್ರ ನಿಮ್ಹ್ಯಾನ್ಸ್ ಇದೆ, ಇಂದಿರಾ ಗಾಂಧಿ ಇದೆ, ಸಂಜಯ್ ಗಾಂಧಿ ಹಾಸ್ಪಿಟಲ್ ಇದೆ. ಆಂಬುಲೆನ್ಸ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ, ರೋಡ್ಗಳು ಅಧ್ವಾನ ಅಂದ್ರೆ ಅಧ್ವಾನ ಆಗಿದೆ. ಅದಲ್ಲದೆ ನಾಯ್ಸ್ ಪೊಲ್ಯೂಷನ್ ಪ್ರತಿ ತಿಂಗಳು ಒಂದ್ ಎಲ್ಲಮ್ಮ ಜಾತ್ರೆ, ಒಂದ್ ಆ ಜಾತ್ರೆ, ಈ ಜಾತ್ರೆ ಅಂದ್ಬಿಟ್ಟು ಒಂದು DJ ಹಾಕ್ತಾರೆ, ಇಲ್ಲ ಕುಣಿದು ಬಿಟ್ಟು ಎಲ್ಲ ಇಡೀ ರಸ್ತೆ ಇಡೀ ನಮ್ ಗಲಾಟೆ ಮಾಡ್ತಾರೆ. ಲೈಟ್ ಹಾಕ್ತಾರೆ, ಲೈಟ್ ಹೇಗೆ ಹಾಕ್ತೀರಾ, ನಿಮ್ಗೆ ಹೇಗೆ ಪರ್ಮಿಷನ್ ಸಿಗುತ್ತೆ? ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಅವ್ರಿಗೆ ಹೇಗೆ ಪರ್ಮಿಷನ್ ಕೊಡ್ತಾರೆ? ನಮ್ಗೆ ನಿಜವಾಗ್ಲೂ ದಿಸ್ ಇಸ್ ಬಿಕಮ್ ಎ ನ್ಯೂಸೆನ್ಸ್ ಎವ್ರಿ ಮಂತ್. ನಮ್ಗಿದು ಒಂದಿನ ಆ ಪಾರ್ಟಿಯವ್ರು ನಿಮ್ ಕಡೆಯವರೇ ಸರ್, ನಾನು ಹೇಳ್ತಾ ಇದ್ದೀನಿ, ನಿಮ್ ಕಡೆಯವರೇ ಸಪೋರ್ಟಿಂಗು, ನಿಮ್ ಕಡೆಯವರು ಒಂದ್ ತಿಂಗಳು, ಆ ಕಡೆಯವರು ಒಂದ್ ಕಡೆ, ಈ ಕಡೆಯವರು. ನಾವು ಅಲ್ಲಿ ಇರ್ಬೇಕಲ್ಲ, ನಾವು ಮನೆ ಒಳಗಡೆ ಪ್ರತಿ ಬೆಳಗಿಂದ ರಾತ್ರಿ ತನಕ DJ ಹಾಕೊಂಡು ವಿ ಆರ್ ರಿಯಲಿ ವೆರಿ 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 ಸ್ವಲ್ಪ ಐ ಥಿಂಕ್ ದಿಸ್ ಹ್ಯಾಸ್ ಟು ಬಿ ಲುಕ್ಡ್ ಆಫ್ಟರ್. ಪ್ಲಸ್ ದ ರೋಡ್ ಎಷ್ಟು ಆಂಬ್ಯುಲೆನ್ಸ್ ಎಷ್ಟು ಹೋಗುತ್ತೆ ಮೇಲೆ ಕೆಳಗೆ, ಆ ರೋಡ್ಗಳು ಒಂದರೂ ಸರಿ ಇಲ್ಲ ಅಲ್ಲಿ. ನಾವು ಅದು ಅಲ್ಲದೆ ನಮ್ಮನೆ ಎದುರುಗಡೆ ಒಂದು ಮರ, ದೊಡ್ಡ ಮರ ಇದೆ, ಅದಕ್ಕೆ ಪರ್ಮಿಷನ್ ಕೇಳಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟು ಎಲ್ಲ ಲೆಟರ್ ಎಲ್ಲ ಕೊಟ್ಟಿದೀವಿ. ಆದ್ರೆ ಇಷ್ಟು ತನಕ ಏನೂ ಮಾಡಿಲ್ಲ ಅದ್ರ ಬಗ್ಗೆ.
ಗುಂಡೂರಾವ್ ಕಾಲದಲ್ಲಿ ಆಕ್ಚುಲಿ ಮನೆಗೆ ಒಂದು ಮರ ಅಂತ ಹೇಳಿ ಪ್ಲಾಂಟೇಶನ್ ಮಾಡಿ ಇವತ್ತು ಬೆಂಗಳೂರು ಒಂದು 20-25 ವರ್ಷದಲ್ಲಿ ಗ್ರೀನ್ ಸಿಟಿ ಗಾರ್ಡನ್ ಸಿಟಿ ಆಯ್ತು ಅಂತ ಆಯ್ತು. ಬಟ್ ಇವತ್ತು ಏನಾಗ್ತಾ ಇದೆ ಸರ್, ಎಲ್ಲ ಫುಟ್ಪಾತ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಕಾಂಕ್ರಿಟೈಸೇಷನ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಆ ಕಾಂಕ್ರಿಟೈಸೇಷನ್ ಮಾಡ್ಬಿಟ್ಟು ಏನ್ ಮಾಡಿದ್ರೆ 15 ಫೀಟ್ಗೆ ಇಲ್ಲ 20 ಫೀಟ್ಗೆ ಒಂದು ಜಾಗಕ್ಕೆ ಬಿಡಬೇಕು. ಆ ಜಾಗದಲ್ಲಿ ಇವರು ಮರ ಎಲ್ಲೂ ಹಾಕಕ್ ಬಿಡ್ತಾ ಇಲ್ಲ. ಫುಲ್ ಕಾಂಕ್ರಿಟೈಸೇಷನ್ ಆಗ್ತಾ ಇರೋದ್ರಿಂದ ಸೌತ್ ಬೆಂಗಳೂರಲ್ಲಿ ಕೂಡ ಏನೇನ್ ದೊಡ್ಡ ಮರಗಳಿತ್ತು ಆ ಫುಟ್ಪಾತ್ ಎಲ್ಲ ಹೋಗಿ ಇವತ್ತು ಏನಾಗಿದೆ, ಈ ಮರಗಳೆಲ್ಲ ಹೆಚ್ಚಿಗೆ ಬಂದಿದೆ. ಸೊ ಇಲ್ಲಿ ಲಾಲ್ಬಾಗ್ ಅಲ್ಲಿ ಮಾಡಬೇಕಾದ್ರೆ ಏನಂದ್ರೆ ಸರ್, ಗುಂಡೂರಾವ್ ಕಾಲದಲ್ಲಿ ಏನ್ ಸ್ಟಾರ್ಟ್ ಆಗಿತ್ತು 15 ಫೀಟ್ಗೆ 20 ಫೀಟ್ಗೆ ಆ ರೀಪ್ಲಾಂಟಿಂಗ್ ಮತ್ತೆ ಆಗ್ಬೇಕು. ದ ಹೋಲ್ ಪಾಯಿಂಟ್ ಬೆಂಗಳೂರು ಬರೋದು ಗ್ರೀನ್ ಸಿಟಿ ಅಂಡ್ ಗಾರ್ಡನ್ ಸಿಟಿ. ಆ ಇನಿಷಿಯೇಷನ್ ಮತ್ತೆ ಆಗ್ಬೇಕು ಸರ್. ಆಮೇಲೆ ಕಾಂಟ್ರಾಕ್ಟರ್ಸ್ ಚೋಕ್ ಮಾಡ್ತಾರಲ್ಲ, ರೀಸೆಂಟ್ ಆಗಿ ನಮ್ಮ ಶ್ರೀಶ್ವರ್ ಕಂಟ್ರಿ ಅವರು ಬಂದು ಅದನ್ನ ತೆಗ್ಸಿ ಸರ್, ರಿಜ್ವಾನ್ ಸರ್ ನಿಮ್ಮ ಇದರಲ್ಲೇ ಬಂದು ತೆಗ್ಸಿ ಮಾಡಿಸ್ಕೊಟ್ಟಿದ್ದಾರೆ. ಅದನ್ನ ಕೂಡ ತೆಗಿಸ್ಬೇಕು ಸರ್, ಯಾಕಂದ್ರೆ ಅದು ಹಳೇದಾಗಿ ಯಾರ ಮೇಲಾದ್ರೂ ಬೀಳೋದು, ಪ್ರಾಣ ಹೋಗೋದು ಇದೆಲ್ಲ ಆಗ್ತಾ ಇದೆ. 15 ಫೀಟ್ ಅದೊಂದು ಜಾಗ ಬಿಡ್ಬೇಕು ಸರ್. ಆಕ್ಚುಲಿ ಅದೊಂದು 15 ಜಾಗ ಬಿಡ್ಬೇಕು. ಆ ರೀಪ್ಲಾಂಟಿಂಗ್ ಇನಿಷಿಯೇಟಿವ್ ಮತ್ತೆ ಸ್ಟಾರ್ಟ್ ಆಗ್ಬೇಕು ಸರ್. ಆಕ್ಚುಲಿ ಯಾಕಂದ್ರೆ ಲಾಲ್ಬಾಗ್ ಎಲ್ಲ ಸುತ್ತಮುತ್ತ ಗ್ರೀನ್ ಆಗ್ಬೇಕು. ಇವಾಗ ವಾಕ್ ಮಾಡ್ಬೇಕಾದ್ರೆ ಬರೀ ಲಾಲ್ಬಾಗ್ ಅಲ್ಲೇ ಆಗ್ಬಾರ್ದು, ರೋಡ್ ಸೈಡ್ ದೇ ಶುಡ್ ವಾಕ್ ಇಟ್. ಆಕ್ಚುಲಿ ದೇ ಶುಡ್ ಲೈಕ್ ಒಬ್ರು ಬಡವರು 1-2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಒಂದು 10 ರೂಪಾಯಿ ಮಿಕ್ಸು ಅಂತ ಕೆಲಸ ಆಗ್ಬೇಕು ಸರ್. ದಟ್ ಇಸ್ ದ ಐಡಿಯಾ. ಆಕ್ಚುಲಿ ದಟ್ ಶುಡ್ ಬಿ ಡನ್. ಥ್ಯಾಂಕ್ ಯು. ಎಲ್ಲರೂ ಕೂಡ ಸ್ವಲ್ಪ ಆಮೇಲೆ ಅದು ಕ್ಲೀನಾಗಿ ಇಡ್ಬೋದಾರೆ. ನಾವು ಹೇಳ್ತಾನೆ ಇಲ್ಲ ಅದನ್ನ, ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಚಿಕ್ಕ ಹುಡುಗರು ಅದು ಚಾಕ್ಲೇಟ್ ಅಂತೆ, ಆಮೇಲೆ ಲೇಸ್ ಕವರು, ಆಮೇಲೆ ಎಲ್ಲ ಕವರ್ ಲಿಪ್ಸ್ ಹಾಕ್ತಾರೆ. ಅದಕ್ಕೆ ನಾವು ಮಾಡ್ತಾ ಇಲ್ಲ. ನಾವೇನೋ ಹೇಳಕ್ ಹೋದ್ರೆ ಅವ್ರು ಜಗಳಕ್ಕೆ ಬರ್ತಾರೆ ಹುಡುಗರು, ತಂದೆ ತಾಯಿ ಸಚಿವ ಬರ್ತಾರೆ, ನೀನ್ಯಾರು ಹೇಳಕ್ಕೆ ಅಂತ ಹೇಳಿ. ಒಂದು ಸರ್. ಎರಡನೇದು ಏನಂತಂದ್ರೆ, ಈಗ ನಾವು ಟ್ರಾಫಿಕ್ ಸಿಗ್ನಲ್ ನಿಂತಿರ್ತೀವಿ, ಅದರಲ್ಲಿ ಒಂದು 50 ಗಾಡಿಯಲ್ಲಿ ಒಂದು 5-6 ಗಾಡಿ ಸಿಗ್ನಲ್ ಇದ್ರು ಸಹ ವರೆಕ್ ಮಾಡಿ ಹೋಗ್ತಾರೆ. ಅವ್ರಿಗೆ ಯಾರು ಪನಿಷ್ಮೆಂಟ್ ಮಾಡಲ್ಲ. ಅವ್ರಿಗೆ ಪನಿಷ್ಮೆಂಟ್ ಮಾಡಲ್ಲ, ಯಾಕಂದ್ರೆ ಅವರಿಂದ ಬೇರೆ ಸ್ಥಾನ 6 7 8 ಅಂತ ಹೋಗ್ತಾನೆ. ಅದರಿಂದ ನೀವು ಅವ್ರಿಗೆ ಎಲ್ಲರಿಗೂ ಪನಿಷ್ ಮಾಡೋದ್ರಿಂದ ಎಲ್ಲರೂ ಡಿಸಿಪ್ಲಿನ್ ಕಲಿತಾರೆ. ಆಮೇಲೆ ಇದು ಟ್ರಾಫಿಕ್ ಡಿಸಿಪ್ಲಿನ್ ಕಲಿತಾರೆ. ಥ್ಯಾಂಕ್ ಯು. ಬಂದ್ಬಿಟ್ಟು 13 ಹೆರಿಟೇಜ್ ಮಾನ್ಯುಮೆಂಟ್ಸ್ ಇದೆ ನಮ್ಮ ಏರಿಯಾದಲ್ಲಿ. ಸೊ ನಮ್ಮ ಕೋಟೆ ಏರಿಯಾ ಬಂದ್ಬಿಟ್ಟು ರೆಕಗ್ನೇಷನ್ ಹೋಗ್ಬಿಟ್ಟಿದೆ ಸರ್. ಈಗ ನೋಡಿದ್ರೆ ನಮ್ಮ ಕೋಟೆ ಮ್ಯಾಪ್ ಅಲ್ಲೇ ಕಾಣಿಸ್ತಾ ಇಲ್ಲ ನಮ್ಮ ಕೋಟೆ ಅನ್ನೋದು. ಈಗ ಕಳೆದ ನಾವು ಒಂದು 5-6 ವರ್ಷದಿಂದ ನಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಹಾಸ್ಪಿಟಲ್ಸ್ ಲೈಕ್ ವಾಣಿ ವಿಲಾಸು ಮತ್ತೆ ವಿಕ್ಟೋರಿಯಾ, ಕಿಮ್ಸ್ ಎಲ್ಲ ಇದೆ. ಯಾವಾಗಲೂ ಆಂಬ್ಯುಲೆನ್ಸ್ ಬರ್ತಾನೆ ಇರುತ್ತೆ. ಆ ಆಂಬ್ಯುಲೆನ್ಸ್ಗೆ ಜಾಗನೇ ಸಿಗಲ್ಲ ಸರ್. ಎಷ್ಟೋ ಸಲ ಆಂಬ್ಯುಲೆನ್ಸ್ ನಲ್ಲೇ ಬಹಳ ಜನ ತೀರೋಗಿದ್ದಾರೆ. ಅದರಿಂದ ಕಮೋಷನ್ಸ್ ಆಗುತ್ತೆ, ಗೆಲಾಟ ಆಗುತ್ತೆ. ಅಲ್ಲಿ ಆಲ್ಬರ್ಟ್ ವಿಕ್ಟರ್ ರೋಡ್ ಅಂದ್ಬಿಟ್ಟು, ಅದಕ್ಕೆ ಆ ರೋಡ್ಗೆ ಒಂದು ರೋಡ್ 3 ಹೆಸರು ಹೊಂದಿದೆ ಸರ್. ಒಂದು ಬಂದು ಅದೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂದ್ಬಿಟ್ಟು 3 ಹೆಸರು ಇಟ್ಬಿಟ್ಟಿದ್ದಾರೆ. ಆಲ್ಬರ್ಟ್ ವಿಕ್ಟರ್ ರೋಡು, ಟಿಪ್ಪು ಸುಲ್ತಾನ್ ರೋಡು, ಮತ್ತೆ ಆಲೂರು ವೆಂಕಟರಾವ್ ರೋಡ್ ಅಂತ ಇಕ್ಕಿದ್ದಾರೆ. ಯಾವ ರೋಡ್ ಅಂತ ಗೊತ್ತಿಲ್ಲ ನಮ್ಗೆ. ನಮ್ಮ ಏರಿಯಾದಲ್ಲಿ ಒಂದು ರೋಡ್ 3 ಹೆಸರು. ಮತ್ತೆ ಕೋಟೆ ಅನ್ನೋದು ಯಾರಿಗೆ ಗೊತ್ತೇ ಇಲ್ಲ ಸರ್. ನಮ್ಮ ಏರಿಯಾದಲ್ಲಿ ಯಾರಾದ್ರೂ ಆಟೋ ಕೋಟೆನ ಎಲ್ಲಿದೆ ಅಂತಾರೆ. ಕೋಟೆ ಬಂದ್ಬಿಟ್ಟು ನಮ್ಮ ಬೆಂಗಳೂರಿಗೆ ಫಸ್ಟ್ ಏರಿಯಾ ಅಂತಾರೆ. ಸೊ ಅದ್ರದ್ದೊಂದು ಇದು ಸರ್. ಮತ್ತೆ ಟ್ರಾಫಿಕ್ ಅದು ಇತಿಹಾಸ 100 ವರ್ಷದ ಮೇಲೆ ಇದ್ದಿರೋದನ್ನ ಅದು ಕ್ಲೋಸ್ ಮಾಡಿದಾರೆ. ದಯವಿಟ್ಟು ಅದನ್ನ ಮಾಡಿ ಇತಿಹಾಸ ಉಳಿಸ್ಬೇಕಂತ. ಮತ್ತೆ ಇಲ್ಲಿ ಬಹಳ ಮಕ್ಕಳುಗಳು ಬರ್ತಾರೆ ಸರ್. ಡೈಲಿ 1-2 ನಾಯಿಗಳು ಕಚ್ಚುತ್ತೆ. ಅದಕ್ಕೆ ಸ್ವಲ್ಪ ದಯವಿಟ್ಟು ತಮ್ಮ ಗಮನಕ್ಕೆ ಬರಬೇಕು. ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂತ ನಮ್ಮ ರಿಜ್ವಾನ್ ಸಾಹೇಬರು ನಮ್ಮ ಕಬಲ್ ಪಾರ್ಕ್ ನಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಾಯಿಗಳಿಗೋಸ್ಕರನೇ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಸಾಹೇಬರು. ಅದೇ ರೀತಿ ನೀವು ಇಲ್ಲಿ ಸ್ವಲ್ಪ ನಾಯಿಗಳಿಗೋಸ್ಕರ ಒಂದು ಸ್ಪಾಟ್ ಮಾಡಿದ್ರೆ ಸ್ವಲ್ಪ ಎಷ್ಟೋ ಮಕ್ಕಳುಗಳು ಕಚ್ಚೋದನ್ನ ಉಳಿಸುತ್ತೆ. ನೀವು ಎಲ್ಲಂದ್ರೆ ಅಲ್ಲಿ ಬಿಟ್ಟು ಬಿಡ್ತೀರಾ. ಆಮೇಲೆ ಕೇಳಕ್ ಹೋದ್ರೆ ನಮ್ಗೇನ್ ಗೊತ್ತ್ರಿ, ನಾಯಿ ನೀವು ನೋಡ್ಕೊಂಡು ಹೋಗ್ಬೇಕಂದ್ರೆ ಪಾಪ ಮಕ್ಕಳಿಗೆ ಹೊಸಬರಿಗೆ ಏನ್ ಗೊತ್ತಾಗುತ್ತೆ, ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ. ದಯವಿಟ್ಟು ನೀವು ಅವ್ರ ನಾಯಿಗಳಿಗೋಸ್ಕರನೇ ಒಂದು ಸ್ಪಾಟ್ ಕೊಡಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಯಾರೋ ಹೊಸಬರು ಬರ್ತಾರೆ ಲಾಲ್ಬಾಗ್ಗೆ ಬಂದ್ ಏನಾಗುತ್ತೆ, ಕಚ್ಚಿಸ್ಕೊಂಡು ಹೋಗ್ತಾರೆ. ನೀವು ಯಾರು ಜವಾಬ್ದಾರಿನೇ ತಗೊಳಲ್ಲ. ದಯವಿಟ್ಟು ಒಂದು ಸ್ಪಾಟ್ ಕೊಡಿ. ನೀವು ನಾಯಿಗಳಿಗೂ ಒಳ್ಳೇದ್ ಮಾಡ್ರಿ. ಸುಮಾರು ಒಂದು 500-600 ಇದೆ. ದಯವಿಟ್ಟು ಲಾಲ್ಬಾಗ್ ಇತಿಹಾಸನ ಇನ್ನೂ ಹೆಚ್ಚಾಗಿ ಇದಕ್ಕೆ ಇನ್ನೂ ಸುಂದರಗೊಳಿಸ್ಬೇಕಂತ ನಮ್ಮ DK ಸಾಹೇಬರಿಗೆ, ನಮ್ಮ ರಿಜ್ವಾನ್ ಸಾಹೇಬರು ಬಂದಿದ್ದಾರೆ, ಅಚ್ಚುಮೆಚ್ಚಿನ ನಾಯಕರಾದಂತ ಅವರಿಗೆ ಕೇಳ್ಕೊಂತ ಇದ್ದೀವಿ. ನಮಸ್ಕಾರ. 805-42270. ನಾನು ಚಾಮರಾಜಪೇಟೆ ನಿವಾಸಿ. ಇಲ್ಲಿ ಸುಮಾರು 30 ವರ್ಷದಿಂದ ಬರ್ತಾ ಇದ್ದೀನಿ. ಫಸ್ಟು ಬೆಂಗಳೂರು ಸಿಟಿ ಬಗ್ಗೆ ಒಂದೆರಡು ಮಾತು ಹೇಳಿ ಲಾಲ್ಬಾಗ್ ಬರ್ತೀನಿ. ಸರ್, ನೀವು 2 ವರ್ಷದಿಂದ ಬೆಂಗಳೂರು ಸಿಟಿ ಮಂತ್ರಿ ಆಗಿದ್ದೀರಿ, ಇನ್ಚಾರ್ಜ್ ಆಗಿದ್ದೀರಿ. ನಾವು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀವಿ ತಮ್ಮಿಂದ.
ತಾವು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರಿ, ಆದರೆ ಬಹುಶಃ ಅದು ಫಲ ಇನ್ನೂ ಕೊಟ್ಟಿಲ್ಲ ಅನ್ಸುತ್ತೆ. ಎರಡು ಮೇಜರ್ ಇಶ್ಯೂಸ್ ಬೆಂಗಳೂರಿನ ಬಗ್ಗೆ ಅಂದ್ರೆ ರೋಡ್ಸ್ ಅಂಡ್ ಗಾರ್ಬೇಜ್. ಐ ಥಿಂಕ್ ಇದನ್ನ ಸಾಲ್ವ್ ಮಾಡೋಕ್ಕಾಗಿಲ್ಲ. ಅಫ್ಕೋರ್ಸ್ ಇದೊಂದು 15-20 ವರ್ಷದಿಂದ ಇರ್ತಕ್ಕಂಥ ಸಮಸ್ಯೆ, ಬಟ್ ಇನ್ನೂ ಉಲ್ಬಣ ಆಗಿದೆ. ಇನ್ನು ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಐ ಡೋಂಟ್ ನೋ ವೈ ದ ಕ್ವಾಲಿಟಿ ಆಫ್ ರೋಡ್ಸ್ ಕೆನಾಟ್ ಬಿ ಇಂಪ್ರೂವ್. ಬರೀ ಕಾಂಕ್ರೀಟಿಂಗ್ ಇಂದ ಸಾಧ್ಯ ಇಲ್ಲ, ಎಲ್ಲ ರೋಡು ಕಾಂಕ್ರೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆನೂ ಟಾರ್ ಮಾಡ್ತಾ ಇದ್ರು. ವಿ ಆಲ್ಸೋ ನೋ ದಟ್ ಇನ್ ಪ್ಲೇಸಸ್ ಲೈಕ್ ಕೇರಳ ಆರ್ ಮಧ್ಯಪ್ರದೇಶ್, ರಾಜಸ್ಥಾನ್, have traveled around the country, there are tar roads, good tar roads. Please ensure that the tar roads quality is improved at whatever the cost, because they should last at least 5-6 years. Now it doesn't last even for 3 months, 4 months. So obviously there is so much of corruption, there is so much of no quality control, one thing. Secondly, about garbage. I tell you, Bangalore city was so beautiful, so clean and all that. ಈಗ ಬಂದವರೆಲ್ಲ ಹೇಳ್ತಾರೆ, ಏನ್ರಿ ಬೆಂಗಳೂರು ಸಿಟಿ ಹೀಗಿದೆ ಅಂತ. ಜನ ಹಿಂಗ್ ಬಿಸಾಕ್ಬಿಟ್ಟು ಹೋದ್ರು ಕೂಡ ನಥಿಂಗ್ ಹ್ಯಾಪನ್ಸ್. ಐ ಮೀನ್ ಸ್ಟಾರ್ಟ್ ಪನಿಷಿಂಗ್ ದೆಮ್. ಯಾರೊಬ್ಬರು ಹಿಡಿದ ತಕ್ಷಣ ಅಲ್ಲಿ ಸ್ಪಾಟ್ ಅಲ್ಲಿ 1000 rupees ಹಾಕಿ ಸರ್. ಆಮೇಲೆ ಮನೆಯಿಂದ ತಗೊಂಬಂದು ಇಲ್ಲ ಆಚೆ ಇಟ್ಬಿಡ್ತಾರೆ. So garbage, something has to be done. Of course, there are so many, scientific this thing available now. Adanna electricity ಮಾಡೋದಿದೆ, ಅದನ್ನು ಜಾಸ್ತಿ ಮಾಡಿ, it is possible to reduce the entire thing in another couple of years if you make up your mind. I think these two has to be tackled on a war footing, and I'm sure once you become the chief minister, which I hope you will, so naturally you will take up these issues very clearly. ಆಮೇಲೆ ಈಗಾಗಲೇ ಕೆಲವರು ಹೇಳಿದ್ದಾರೆ about the ಟನಲಿಂಗ್ ಪ್ರಾಜೆಕ್ಟ್ ಅಲ್ಲಿ ನನಗೂ ಗೊತ್ತಿದ್ದಂಗೆ ಲಾಲ್ಬಾಗ್ ಕೂಡ ಬಂದಿದೆ. ಸುಮಾರು 6 ಎಕರೆಷ್ಟು ಜಾಗವನ್ನ ಲಾಲ್ಬಾಗು ತಗೊಳ್ತಾರೆ ಅಂತ ಹೇಳಿ. ನನ್ನ ಒಂದು ಕಳಕಳಿ ಏನಂದ್ರೆ, ಇದು 1760s ನಲ್ಲಿ ಹೈದರಾಲಿ ಅವರು ಮಾಡಿದ್ದು. ನಂತರ ಟಿಪ್ಪು ಸುಲ್ತಾನ್ ಕೂಡ ಇಂಪ್ರೂವ್ ಮಾಡಿದ್ದಾರೆ, ಮಹಾರಾಜರು ಮಾಡಿದ್ದಾರೆ. ಇಲ್ಲಿ ಮರಿಗೌಡರು ಇದನ್ನು ಮಾಡಿದ್ರು. ಕಂಬಿಗಲ್ ಅಂತ ಒಬ್ಬ ಇಂಗ್ಲೆಂಡ್ನವನು ಬಂದವನು 20 ವರ್ಷ ಇದನ್ನು ಡೆವಲಪ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಎ ಹೆರಿಟೇಜ್ ಪ್ಲೇಸ್. ಪ್ಲೀಸ್ ಮೇಕ್ ಶೋರ್ that it is not spoiled. Of course, I was talking to your technical director, Dr. Prahlad. He told me that 1.5 acres ಮಾತ್ರ ಹೋಗುತ್ತೆ, ಇನ್ನು 4.5 ಎಕರೆ ವಾಪಸ್ ಕೊಡ್ತಾ ಇದೀವಿ ಲಾಲ್ಬಾಗ್ ಅಂತ ಹೇಳಿ. That is a good thing that if 4.5 acres is going to come back. But please ensure that there is no disturbance to the ಲಾಲ್ಬಾಗ್. ಅಂಡ್ ಈ ಒಂದು ದೊಡ್ಡ ವಾಲ್ ಏನಿದೆ ಅದನ್ನು ಹಾಗೆ ಮೇಂಟೈನ್ ಮಾಡಿ. ಇದು ಏನು ಲಾಲ್ಬಾಗ್ ಆಗಬೇಕಲ್ಲ, ಐ ಮೀನ್ ವಿಧಾನಸೌಧ ಎಲ್ಲ ಏನಾಗಬೇಕಾಗಿಲ್ಲ. ಆಸ್ ಇಟ್ ಈಸ್, ಇಟ್ ಹ್ಯಾಸ್ ಟು ಬಿ ಸೆಕ್ಯೂರ್. ಇಟ್ ಶುಡ್ ಬಿ ಲೈಕ್ ದಿಸ್. ದೇರ್ ಆರ್ ಸಮ್ ಮೋರ್ ಸ್ಮಾಲ್ ಇಶ್ಯೂಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ವಿಚ್ ಐ ಥಿಂಕ್ ದಿ ಅಫಿಷಿಯಲ್ಸ್ ಆರ್ ಕೇಬಲ್ ಆಫ್ ಡೂಯಿಂಗ್, ಅಂಡ್ ದೇ ಬಿನ್ ಡೂಯಿಂಗ್ ಎನ್ ಎಕ್ಸಲೆಂಟ್ ಜಾಬ್. ಐ ಮಸ್ಟ್ ಕಂಗ್ರಾಚುಲೇಟ್ ದೆಮ್ ಫಾರ್ ಕೀಪಿಂಗ್ ಲಾಲ್ಬಾಗ್ ಇನ್ ಅ ವೆರಿ ಗುಡ್ ವೇ. ಥ್ಯಾಂಕ್ ಯು. ಒಂದು ಮೇಜರ್ ಚಾಲೆಂಜ್ ಲಾಲ್ಬಾಗ್ ಅಲ್ಲಿ 5:30-6 ಗಂಟೆ ಮೇಲೆ ವೆಸ್ಟ್ ಗೇಟ್ ಇಂದ ಆ ಕಡೆ ಓರಿ ಇದೆಯಲ್ಲ ಸರ್, ಅಲ್ಲಿ ಒಂದು ಬೀದಿ ದೀಪ ಇಲ್ಲ ಸರ್. ಈಗ ಹೆಣ್ಮಕ್ಳು ಓಡಾಡಕ್ ತುಂಬಾ ಕಷ್ಟ ಆಗುತ್ತೆ. ನಾನು ಸಂಜೆ ಸರ್, ಅರ್ಲಿ ಮಾರ್ನಿಂಗ್ ಬಿಡಿ, ಸಂಜೆ ಅಲ್ಲ ಸರ್. ವೆಸ್ಟ್ ಗೇಟ್ ಇಂದ ಆ ಕಡೆ ಕಾಂಪೌಂಡ್ ಕಡೆಯಿಂದ ಮತ್ತೆ ಇನ್ನೊಂದು ಕಸದ ಬಗ್ಗೆ ಸರ್, ಕಸದ ಬಗ್ಗೆ ತುಂಬಾ ಜನ ತುಂಬಾ ತರ ಮಾತಾಡ್ತಾ ಇದ್ದಾರೆ. ಒಂದು ಬೇಸಿಕ್ ಥಿಂಗ್ ಏನ್ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ, ಅದು ಮಕ್ಕಳಿಗೆ ಪುಸ್ತಕದಲ್ಲಿಲ್ಲ ಸರ್. ಅದು ಪುಸ್ತಕದಲ್ಲಿದ್ರೆ ಅಟ್ಲೀಸ್ಟ್ ಅವ್ರು ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಫಸ್ಟ್ ಅವರು ಅಲ್ಲಿಂದ ಇನಿಷಿಯೇಟ್ ಮಾಡಿದ್ರೆ ಸರ್. ಬರೀ ಕರ್ನಾಟಕದಲ್ಲಿ ಒಂದೇ ಅಲ್ಲ ಸರ್, ಅದು CBSE ಬೋರ್ಡ್, ICSE ಬೋರ್ಡ್ಗೂ ಇಂಪ್ಲಿಮೆಂಟ್ ಆಗಬೇಕು. ಯಾಕಂದ್ರೆ ಅದು ಬೇಸಿಕ್ ಅಲ್ಲಿಂದ ಬರಲಿಲ್ಲ ಅಂದ್ರೆ ಇಟ್ ಇಸ್ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್. ಬಿಕಾಸ್ 70% ಆಫ್ ದಿ ಕಿಡ್ಸ್ ಹೂ ಆರ್ ಸ್ಟಡಿಂಗ್ ಬೇರೆ ಊರಿಗೆ ಬಂದಿರೋರು ಅವ್ರಿಗೂ ಸೆನ್ಸ್ ಇಲ್ಲ. ನಮ್ಮವ್ರಿಗೆ ಬಿಡಿ, ಬೇರೆ ಊರಿಗೆ ಶಾಲಾ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟ್ ಆಗಬೇಕು. Bangalore Development Authority, Mr. D.K. Shukumar, sir. I will talk not about the Lalbagh. I will talk about the Chickpet, Avenue Road, and BVK Road, Mamulpet. In the heart of the city, it will die only. Bangalore dies only. It will die. Now, heavy traffic is there, and because of the Deepavali, everybody will celebrate there. But full traffic is there, sir. Between Avenue Road and Chickpet Circle and BVK Road, Chickpet Circle, you have to more traffic inspectors to give guidance and all. And sir, now Freedom Park is there for parking. Chamber of Commerce is there parking. Vishnu Bhavan is there parking. Kalpana Theatre parking is there. Alankar Theatre, very good parking is there, sir. So and Maharaja Complex, very big two-wheeler parking is there. But they are not allowing from this side. So if you allow Bangalore Development Maharaja Complex from both is opposite. Bangalore, one left
BVK Anger Road will be free from the parking. So if you allow in Maharaja complex, 2-wheelers with the less rate, it will be free from any traffic, this thing, any parking, this thing. And from Maharaja complex, cars and all will come. So there you allow, but what is happening from there to elderly people and all, they have to come to the Chickpet for the purchases, Chickpet, Mamulpet, Ravindra. Sir, instead of these autos, 3 people will sit there. You make it 6 people, new autos. 3 plus 3. In Tamil Nadu, everywhere it is there. Auto with 6 people, 3 people there, 3 people there. You allow from the traffic department out there. So they will park their vehicles at the Raja complex, sir. Downstairs, there is 1,000 2-wheeler parking is there. If it is with the less rate, you allow them. The wall has to break. First it was there from this side. Now it is closer. People have to go like this. So you please look into that main Maharaja complex and parking. Thank you. Thank you. ನಮಸ್ಕಾರ ಸರ್. ಟ್ರಾಫಿಕ್ ಕಂಜೆಷನ್ ಬಂದ್ಬಿಟ್ಟು ಸ್ವಲ್ಪ ನನ್ಗೆ ಅನಿಸಿರೋ ಅನಿಸಿಕೆ ಅಷ್ಟೇ ಸರ್. ಮೇನ್ ಜಂಕ್ಷನ್ ಅಲ್ಲಿ ಬಂದ್ಬಿಟ್ಟು ಟ್ರಾಫಿಕ್ ಪೊಲೀಸರು ಸೊ ಟ್ರಾಫಿಕ್ ಜಂಕ್ಷನ್ ಅಲ್ಲಿ ಬಂದ್ಬಿಟ್ಟು ಟ್ರಾಫಿಕ್ ಪೊಲೀಸರು ಬಂದ್ಬಿಟ್ಟು ಡಿಪ್ಲಾಯ್ ಮಾಡಿದ್ರೆ ಖಂಡಿತ ಟ್ರಾಫಿಕ್ ಅನ್ನೋದು ಒಂದು ಸಮಸ್ಯೆ ನಾವು ಪರಿಹಾರ ಮಾಡಬಹುದು. ಫ್ರೀ ಲೆಫ್ಟ್ ಎಲ್ಲೆಲ್ಲ ಕೊಡಕ್ಕಾಗುತ್ತೋ ಅಲ್ಲೆಲ್ಲ ನೀವು ಬಂದ್ಬಿಟ್ಟು ಅದನ್ನ ಅಲೋ ಮಾಡಿದ್ರೆ ಖಂಡಿತ ಪೈಲಪ್ ಆಗೋದಿಲ್ಲ. ಸೊ ಬಂದ್ಬಿಟ್ಟು ಅದು ಸಿಸ್ಟಮ್ ಅಲ್ಲೇ ಬರಬೇಕು, ಬೈ ಲಾ ಇರಬೇಕು. ಅಂಟಿಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಅದು 5 ವರ್ಷ ಆಗಲಿ ಇಲ್ಲ 5 ತಿಂಗಳು ಮುಗಿಲಿ, ಕಾರ್ ರೋಡ್ ಬಂದ್ಬಿಟ್ಟು ಅವರೇ ಬಂದ್ಬಿಟ್ಟು ಮೇಂಟೈನ್ ಮಾಡ್ಬೇಕು. ಅವಾಗ ಎಲ್ಲೂ ಬಂದ್ಬಿಟ್ಟು ಟ್ರಾಫಿಕ್ ನಿಲ್ಲೋದೇ ಇಲ್ಲ. ಟ್ರಾಫಿಕ್ ಸ್ಮೂತ್ಲಿ ಗೋಯಿಂಗ್ ಆನ್. ನೀವು ವಿದೇಶದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ನೋಡಿ, ಯಾವುದೇ ಕೆಟ್ಟಲ್ಲಿ ಬಂದ್ಬಿಟ್ಟು ದೊಡ್ಡ ಶಾರ್ಗ್ ಹಾಕ್ಬಿಡ್ತಾರೆ, ಇಲ್ಲಾಂದ್ರೆ ದೊಡ್ಡ ಇದಾಕ್ಬಿಡ್ತಾರೆ. ಟ್ರಾಫಿಕ್ ಎಲ್ಲೂ ನಿಲ್ಲೋದು ಇಲ್ಲ, ಕೆಲಸ ನಡೆಯೋದು ಗೊತ್ತಾಗೋದಿಲ್ಲ. ಅಷ್ಟೊಂದು ಅಚ್ಚುಕಟ್ಟಾಗಿ ನಡೀತಾರೆ. ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ಕೆಳಗಡೆ ರೋಡ್ ಅಲ್ಲ ಪೊಲ್ಲ ಹೆಂಗೆ ಇದ್ರು ಅವ್ರ ಬೆಟ್ರೋ ಕೆಲಸ ಅಲ್ಲಿ ನಡೀತಾ ಇರುತ್ತೆ, ಇಲ್ಲಿ ಅಗಿಯೋ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಸೊ ಈ ರೋಡ್ ನ ಬಂದ್ಬಿಟ್ಟು ಕಾಂಟ್ರಾಕ್ಟರ್ ಮೇಂಟೈನ್ ಮಾಡೋ ತರ ಮಾಡಿ ಸರ್. ಮತ್ತೆ ಲಾಲ್ ಬಾಗಲ್ ಬಂದ್ಬಿಟ್ಟು ಮಳೆ ಬಂದ್ರೆ ಎಲ್ಲೂ ಬಂದ್ಬಿಟ್ಟು ಇದು ಮಾಡಕ್ ಆಗೋದಿಲ್ಲ. ಒಂದ್ ಸ್ವಲ್ಪ ಶೆಲ್ಟರ್ ಅಲ್ಲೆಲ್ಲ ಒಂದು 1/4 ಕಿಲೋಮೀಟರ್ 1/2 ಕಿಲೋಮೀಟರ್ ಒಂದು ಶೆಲ್ಟರ್ ಮಾಡಿದ್ರೆ ವಿಸಿಟರ್ಸ್ ಎಲ್ಲರಿಗೂ ಬಂದ್ಬಿಟ್ಟು ಯೂಸ್ ಆಗುತ್ತೆ ಮಳೆ ಬಂದ್ರೆ ಅವ್ರ ಕಡೆ ಹೋಗೋದಕ್ಕೆ. ಅಷ್ಟೇ ಸರ್. ಥ್ಯಾಂಕ್ಸ್ ಫಾರ್ ದಿಸ್. ನಮಸ್ಕಾರ, ನನ್ನ ಹೆಸರು ಜಯರಾಮ್ ಅಂತ. ನಾವು ಲಾಲ್ಬಾಗ್ ಸಿದ್ದಾಪುರದವರು. ಸರ್, ಮೊದಲನೇದೇನು ಅಂದ್ರೆ ಇಲ್ಲಿ ಎಲ್ಲರೂ ನಾವು ಒಳ್ಳೆ ಗಾಳಿ ಕುಡಿಯಕ್ ಬರ್ತೀರಿ. ಆದ್ರೆ ಒಂಬೇಗೌಡ ನಗರದಿಂದ ವಿದ್ಯುತ್ ಶಕ್ತಿ ಚಿತಾಭಾವದಿಂದ ಎಣ ಸುಡೋದು ಸಾಯಂಕಾಲದೊತ್ತು ವಾಸನೆ ಇಲ್ಲಿ ತಡ್ಕೊಳಕ್ಕಾಗಲ್ಲ. ದಯವಿಟ್ಟು ಅದನ್ನ ಆಲ್ಟ್ರೇಷನ್ ಮಾಡಿಸಿ. ಮೊದಲನೇದು. ಎರಡನೇದೇನಪ್ಪ ಅಂದ್ರೆ ಲಾಲ್ಬಾಗ್ ಅಸೋಸಿಯೇಷನ್ ನಲ್ಲಿ 2 ಇದಾವೆ. 2ರಲ್ಲಿ 2 ನಾವು ಲಾಲ್ಬಾಗ್ ಏನ್ ಬೇಕೋ ಅದು ಸಹಾಯ ಮಾಡ್ತೀರಿ. ಎರಡನೇದು, ಇಲ್ಲಿ ಯಾವುದೋ ಮರಗಳನ್ನ ತೆಗಿಬಾರ್ದು. ಯಾಕೆಂದ್ರೆ ಈಗ ಹೆಂಗೆ ವಾಟರ್ದು ಬಾಟ್ಲು ಹಿಡ್ಕೊಂಡು ನಾವು ಕುಡಿಯಕ್ಕೆ ಎತ್ಕೊಂಡು ಹೋಗ್ತಿರೋ, ಇನ್ ಮುಂದೆ ಹಿಂದೆ ಆಕ್ಸಿಜನ್ ಕಟ್ಕೊಂಡು ನಾವು ಹೋಗ್ಬೇಕಾಗುತ್ತೆ. ಇಡೀ ಬೆಂಗಳೂರು ನಗರದಲ್ಲಿ ಮರಗಳು ಹೋಗ್ಬಿಡ್ತವೆ ಅಂದ್ರೆ ನಾವೆಲ್ಲ ಆಕ್ಸಿಜನ್ಗೋಸ್ಕರ ಹಿಂದಗಡೆ ಕಟ್ಕೊಂಡು ಎತ್ಕೊಂಡು ಹೋಗ್ಬೇಕಾಗುತ್ತೆ. ದಯವಿಟ್ಟು ಅದನ್ನ ತಪ್ಪಿಸಿ ಲಾಲ್ಬಾಗ್ ಅಲ್ಲಿ ಎಷ್ಟು ಗಿಡಗಳು ಹೋಗಿದಾವೋ ಅಷ್ಟು ಗಿಡಗಳು ಹಾಕಕ್ಕೆ ಪ್ರಯತ್ನ ಬೀಳಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ನನ್ನ ಹೆಸರು ನಾಗೇಂದ್ರ ಪ್ರಸಾದ್ ಅಂತ, ಜಾದೂಗಾರ. ನಾನು ಹಲವಾರು ಬಿಬಿಎಂಪಿ ಕಾರ್ಯಕ್ರಮಗಳು ಹೇಗೆ ಒಣ ಕಸ ಹಸಿ ಕಸ ಸಪರೇಟ್ ಮಾಡೋದು ಅಂತ ಅವೇರ್ನೆಸ್ ಬರ್ಸಕ್ಕೆ ಮ್ಯಾಜಿಕ್ ಶೋ ಫ್ರೀಯಾಗಿ ಮಾಡಿದ್ದೀನಿ ತುಂಬಾ. ಹಾಗೆ ಈ ಲಾಲ್ಬಾಗ್ ನಲ್ಲಿ ಬೆಟ್ಟದ ಮೇಲೆ ನೋ ಸ್ಮೋಕಿಂಗ್ ಇನ್ ಲಾಲ್ಬಾಗ್ ಅಂತ ಒಂದು ದೊಡ್ಡ ಸಿಗರೇಟ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಲೇಡಿನ ಮಲಗಿಸಿ ನಮ್ಮ ಆರೋಗ್ಯಕ್ಕೆ ಹೋಲಿಸಿ ಈ ತರ ಸಿಗರೇಟ್ ಇಲ್ಲಿ ಸೇದಬಾರ್ದು ಅಂತ 2001ರಲ್ಲಿ ಮಾಡಿದೆ. ಅವಾಗೆಲ್ಲ ಸೇದೋದು ಇತ್ತಿಲ್ಲಿ. ಅದಾದ ನಂತರ ಎಲ್ಲ ಕ್ರಮೇಣ ಕಮ್ಮಿ ಆಯ್ತು, ಬಂದಾಯ್ತು. ಅದೇ ರೀತಿ ಡೆಂಗಿ ಜ್ವರದ ಬಗ್ಗೆ ಅವೇರ್ನೆಸ್ ಶೋಸ್ಗಳು ತುಂಬಾ ಬರೆಸ್ತಾ ಇರ್ತೀನಿ. ನೀರು ನಿಂತಿರೋದು, ಸ್ಟಾಗ್ನೆಂಟ್ ವಾಟರ್ ಎಲ್ಲ ಹೇಗೆ ಕ್ಲಿಯರ್ ಮಾಡಬೇಕು ಅಂತ ಮಕ್ಕಳಿಗೆ ಅವೇರ್ನೆಸ್ ಬರ್ಸೋದು. ಯಾವುದೇ ಸಮಸ್ಯೆಗಳು ಇಲ್ಲಿ ಹೇಳಿದ್ರು ನಾನು ಉಚಿತವಾಗಿ ಮ್ಯಾಜಿಕ್ ಶೋ ಮೂಲಕ ಜನರಲ್ಲಿ ಅರಿವನ್ನು ಮೂಡಿಸೋದಕ್ಕೆ ನಾನು ರೆಡಿಯಾಗಿದ್ದೀನಿ. ನನಗೊಂದು ಚಾನ್ಸ್ ಕೊಡ್ಬೇಕಷ್ಟೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮದನ್ ಸೋನಿ ಅಂತ. ಟನ್ನಲ್ ಬಗ್ಗೆ 2 ನಿಮಿಷ ಮಾತಾಡ್ತೀನಿ.
ಬ್ಯಾಂಗ್ಳೂರ್ ಇರೋ ಎಲ್ಲರೂ ಮಾತಾಡಿದ್ದಾರೆ, ನನ್ನ ಮನಸ್ಸಲ್ಲಿರೋದು ನಾನು ಹೇಳ್ತೀನಿ. ಬಹಳ ಟ್ರಾಫಿಕ್ ಕಂಜೆಷನ್ ಇದೆ. ನಾವು ಬೇಕಾದ್ರೆ ಮೈಸೂರಿಗೆ ಹೋಗಿ ಬಂದ್ಬಿಡ್ಬೋದು, ಇಲ್ಲಿಂದ ಯಶವಂತಪುರ ಹೋಗಿ ಬರ್ಬೇಕು ಅಂದ್ರೆ ಅಷ್ಟೊತ್ತು ಆಗುತ್ತೆ. ಮತ್ತೆ ಲಾಲ್ಬಾಗ್ನ ಭದ್ರವಾಗಿ ಇಟ್ಕೊಂಡು ಟನಲ್ ಕೆಲಸ ಮುಂದುವರಿಸಬೇಕು, ಅದೆಲ್ಲರಿಗೂ ನಮಗೆ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ. ಒಂದು ಎರಡನೇದು, ಲಾಲ್ಬಾಗ್ ಅಲ್ಲಿ ಈ ಪೆಟ್ ಅನಿಮಲ್ಸ್ಗೆ ಅಂತ ಒಂದು ಸ್ಮಾಲ್ ಪಾರ್ಕ್ ಮಾಡಬೇಕು. ಫುಟ್ ಫಾಲ್ಸ್ ಜಾಸ್ತಿ ಆಗುತ್ತೆ, ಆಲ್ರೆಡಿ ಬಹಳ ಜನ ಬರ್ತಾರೆ. ಇನ್ನು ಮುಂದೆ ಮಕ್ಕಳು ಡಾಗ್ಸ್ ಆಗಲಿ ಅಥವಾ ರ್ಯಾಬಿಟ್ ಆಗಲಿ ಹಾವು ಆಗಲಿ ಅದೇನೋ ಪೆಟ್ ಅನಿಮಲ್ಸ್ ಸಂಬಂಧಪಟ್ಟಿದ್ದು ಅದೊಂದು ಆಗಬೇಕು ಅಂತ ಕೇಳ್ಕೊಳ್ತೀನಿ. ಮೂರನೇದು, ಇಲ್ಲಿ ಕಾವೇರಿ ಒಂದು ಸ್ಮಾಲ್ ಗ್ಲಾಸ್ ಹೌಸ್ ಡೌನ್ ಅಲ್ಲಿ ಒಂದು ಸಣ್ಣದು ಪಾರ್ಕ್ ಇದೆ. ನನ್ನ ಕೇಳ್ಕೊಳ್ಳೋದು ಏನು ಅಂದ್ರೆ ಅದನ್ನ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮಾಡಿಸಿ, ಲೈಟ್ಸ್ ಎಲ್ಲ ಮಾಡಿಸಿ ಅದನ್ನ ಬಹಳ ಬ್ಯೂಟಿಫುಲ್ ಆಗಿ ಡೆವಲಪ್ ಮಾಡಬೇಕು. ಅದಕ್ಕೆ ಬೇಕಾದ್ರೆ ನಾನು ಸ್ಪಾನ್ಸರ್ಸ್ ತಂದ್ಕೊಡೋಕೆ ಸಿದ್ಧವಾಗಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಸ್ಪಿಟಲ್ ಸಾಹೇಬ್ರು ತಾವು ಏನು ಕಂಪ್ಲೇಂಟ್ ಜೀವ ಕೊಡುವಂತ ಸಂಜೀವಿನಿ, ಈ ಸಂಜೀವಿನಿಗೆ ಯಾವುದೇ ರೀತಿ ಧಕ್ಕೆ ಬರಬಾರ್ದು. ಲಾಲ್ಬಾಗು ಕಬ್ಬನ್ ಪಾರ್ಕ್ ಅಂತ ಇರ್ತಕ್ಕಂಥದ್ದು ಇದರಿಂದನೇ ನಮ್ಮ ಗ್ರೇಟರ್ ಬೆಂಗಳೂರು ಆಗೋದಕ್ಕೆ ಒಂದು ಸಾಧ್ಯ ಆಗಿದೆ. ಈ ಮೂಲಕ ನಮ್ಮ ಲಾಲ್ಬಾಗು 4-5 ವರ್ಷದಿಂದ ನಾವು ನೋಡ್ತಾ ಇದ್ದಂಗೆ ಭಾರಿ ಬೆಳವಣಿಗೆ ಕಂಡಿದೆ. ಸುಮಾರು ಕಸದ ವಿಲೇವಾರಿ ಭಾರಿ ಚೆನ್ನಾಗಿ ನಡೀತಾ ಇದೆ. ಜೊತೆಗೆ ಅನೇಕ ಮರಗಳನ್ನು, ಸಸಿಗಳನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಟಾಯ್ಲೆಟ್ಗಳು, ಶೌಚಾಲಯಗಳನ್ನ ನಿರ್ಮಿಸ್ತಾ ಇದ್ದಾರೆ. ಮತ್ತೆ ಮರಗಿಡಗಳನ್ನ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಪರಿಸರಕ್ಕೆ ಭಾರಿ ಅನುಕೂಲ ಆಗ್ತಾ ಇದೆ. ಈ ಮೂಲಕ ಹೇಳೋದೇನು ಅಂತಂದ್ರೆ, ನಮ್ಮ ಲಾಲ್ಬಾಗು ಆವಾಗ ನೋಡ್ತಾ ಇದ್ದಿದ್ದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಭಾರಿ ಚೆನ್ನಾಗಿ ಬೆಳೀತಾ ಇದೆ. ಈ ಇಂಪ್ರೂವ್ಮೆಂಟ್ ಇನ್ನೂ ಮುಂದಕ್ಕೆ ಹೋಗ್ಬೇಕು. ಇರ್ತಕ್ಕಂಥ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಿಕೊಂಡು ಲಾಲ್ಬಾಗ್ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಇನ್ನೊಂದು ಏನಪ್ಪ ನಂದು ವಿಜ್ಞಾಪನೆ ಅಂತ ಅಂದ್ರೆ, ಇಲ್ಲಿ 60 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಎಲ್ಲಾ ಕಾಲದಲ್ಲೂ ಉಚಿತವಾಗಿ ಪ್ರವೇಶ ಇರಬೇಕು. ಅದನ್ನ ದಯವಿಟ್ಟು ದೊಡ್ಡವರು ಅದನ್ನ ಮನೆ ಇದರಲ್ಲಿ ಹಾಕೊಂಡು ಅದನ್ನ ಪರಿಗಣಿಸಿ ಅದನ್ನ ಶಾಶ್ವತವಾಗಿ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ನಾನು ಸಾಹೇಬರಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಭರತ್. ಬೆಂಗಳೂರಿಗೆ ನಾವು ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದೀವಿ. ಯಾವ ಡಿಪಾರ್ಟ್ಮೆಂಟ್ ಒಂದು ಸಮನ್ವಯತೆ ಇಲ್ಲ. ಒಂದಿನ BWSSP ಅವರು ಆಗಿದ್ದಾರೆ, ಒಂದಿನ BBMP ಅವರು ಆಗಿತಾ ಇರ್ತಾರೆ, ಇನ್ನೊಬ್ರು ಏನಪ್ಪ ಬೆಸ್ಕಾಂ ಅವರು ಬಂದ್ಬಿಟ್ಟು ಆಗಿತಾ ಇರ್ತಾರೆ. ಸೊ BBMP ಕಮಿಷನರ್ ಯಾರಿದಾರೋ ಅವರಿದ್ದವರು ಒಂದು ಏನಪ್ಪ ಸಮನ್ವಯ ಕಮಿಟಿ ಮಾಡಿ ಒಂದೇ ಸಂದರ್ಭ ಎಲ್ಲ ಕೊಟ್ಟಿಗೆ ಕೆಲಸ ಮಾಡ್ಬೇಕು ಸರ್. ಇಲ್ಲದ್ರೆ ಜನಕ್ಕೆ ತುಂಬಾ ತೊಂದರೆ ಆಗ್ತದೆ. ಆಮೇಲೆ ಎರಡನೇ ಪ್ರಶ್ನೆ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಇವಾಗ ನಾವು ಗಾಂಧಿ ಬಜಾರ್ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ತಗೊಂಡ್ರೆ ಅಲ್ಲಿಂದ ಒಂದು 2-3 ಕಿಲೋಮೀಟರ್ ಏನಪ್ಪ ಹನುಮಂತ ನಗರ ಆ ಕಡೆ ಹೋಗ್ಬೇಕು ಅಂದ್ರೆ ಆಟೋದವರು 120-130 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಏನಪ್ಪ ಅದೊಂದು ಮಾಫಿಯಾ ನಡೀತಾ ಇದೆ. ನಿಮ್ದೇ ಒಂದು ಚಿಕ್ಕದಾಗಿ ಬಸ್ಗಳು, ಮುಂಬೈಲೆಲ್ಲ ಚಿಕ್ಕದಾಗೆ ಏನಪ್ಪ ಲೋಕಲ್ ಕನೆಕ್ಟಿವಿಟಿ ಬಸ್ಗಳನ್ನ ನಮ್ ಫ್ರೀ ಬಸ್ ಬೇಡ ಸರ್, ನಮ್ಗೆ ಈ ತರ ಬಸ್ ಕೊಟ್ಟು ಹೆಣ್ಮಕ್ಳು ತುಂಬಾ ಹೆಲ್ಪ್ ಆಗುತ್ತೆ ಸರ್. ಡೈರೆಕ್ಟರ್ ಕ್ಯಾಮ್ರಾ ಎಲ್ಲ ಮಾಡಲ್ಲ. ಡೈರೆಕ್ಟ್ ಬನ್ನಿ, ನೀವಿಬ್ಬರು ಬನ್ನಿ. ಜಾಯಿಂಟ್ ಕ್ಯಾಮ್ರಾ ಎಲ್ಲ ಮಾಡಲ್ಲ ಅಡ್ರೆಸ್ ಇಲ್ಲಿ ಕ್ಯಾಮ್ರಾ ಎಲ್ಲ ಮಾಡೋದಿಲ್ಲ. ವಿಡಿಯೋ ಕ್ಯಾಮ್ರಾ ಬೋರ್ಡ್ ಹಾಕಿದ್ದಾರೆ ನೋಡಿ. ತಮ್ಮ ಹೆಸರು ಹೇಳಿ. ನಂಬರ್ ಸರ್, ನಂಬರ್ ಹೇಳಿ. ಪ್ರಕೃತಿ ನಿಮ್ಮ ಆಸ್ತಿ ರೀ. ಅವರೆಲ್ಲ 1169 ಅಂತ ಮಾಡಿದ್ದಾರೆ ಸರ್. 910404695557 ಪ್ರಚಾರ ಆಗ್ಲಿ ಬಿಡಿ. ಥ್ಯಾಂಕ್ ಯು. ಏನ್ ಬೇಕು ಹೇಳಿ ಮಾಡೋಣ. ನೀವೇ ಬಂದ್ರೆ, ನೀವು ಎಡ್ಡೆ ಬಂದ್ರೆ ಫೋಟೋ ಹಿಡಿತೀರಾ? ಕ್ಯಾಮರಾ ಮುಂದೆ ನಾನು ಮುಂದೆ ಬಂದ್ರೆ ಏನಂತೀರಾ? ರೋಡಲ್ಲಿ ಏನು ಕೆಲವರು ಮಣ್ಣು ಇರಬೇಕು ಅಂತಾರೆ, ಕೆಲವರು ಸರ್. ಆಮೇಲೆ ಒಣಗೋಗಿದ್ದು ಮರಗಳನ್ನ ಸ್ವಲ್ಪ ಕಟ್ ಮಾಡಿಸ್ಬಿಡಿ ಸರ್. ಒಬ್ಬ ಸ್ಪಾಟಲ್ಲೇ ಹೊಟ್ಟೋದು ಅಲ್ಲಿ ಮರಗಳು ಬಿದ್ದು ಒಣಗೋಗಿದ್ದು ಮರ ಯಾರು 9483544277 ಯಾರು ನಮ್ಮ ಫೋನ್ ನಂಬರ್ ನಮ್ಮ ಫೋನ್ ನಂಬರ್
ಸ್ವಲ್ಪ ಆ ಕಡೆ ಬನ್ನಿ. ನಾವು ಫೋನ್ ಮಾಡ್ತೀವಿ ನಿಮಗೆ. ಫೋನ್ ಮಾಡಿದಾಗ ನೀವು ವಿಚಾರ ತಿಳಿಸ್ಬೇಕು. ಫೋನ್ ಮಾಡ್ತಾರೆ. ವಿಧಾನಸೌಧ ಕಾಂಪೌಂಡ್ ಹೆಂಗ್ ಹಾಕಿದಾರಲ್ಲ ಬಿಲ್ ಅಲ್ಲಿ, ಅದು ಫುಲ್ ಬಿಲ್ ಹಾಕಿದ್ರೆ ಜನರಿಗೆ ಚೆನ್ನಾಗಿ ಕಾಣಿಸ್ತದೆ. ಇನ್ನೊಂದು ಫೋನ್ ನಂಬರ್ I'll come and take some major decisions today after seeing this. ನಾನು ಕೆಲವು ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ತೀನಿ. ನಾನು ನೋಡ್ತಾ ಇದ್ದೀನಿ ರೋಡ್ಗಳು, ನಾಯಿದು ರೋಡ್ ಅವರು ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ರೆ ಡಿಸಿಪ್ಲಿನ್ ಅವರು ನೀವು ಕೀಪ್ ಮಾಡಬೇಕು. ಶಿಕ್ಷೆ ಇಲ್ಲದೆ ಅವರು ಪವಿತ್ರ ಕಾರಿನಲ್ಲಿ ಅವರು ಆ ಕಡೆ ಈ ಕಡೆ ಎರಡು ಕಡೆನೂ ಕಸ ಎದುರುಗಡೆ, ಆಮೇಲೆ ಮಾರ್ಕೆಟ್ ಹೆಚ್ಚು ಕಡಿಮೆ ಸ್ಟಾರ್ಟ್ ಆದಾಗಿಲ್ಲ. ಟ್ರಾಫಿಕ್ ಬೆಳಗ್ಗೆ ಆಫೀಸಿಂದ ರೀಚ್ ಆಗಕ್ಕೆ ಆಗಲ್ಲ. ಕಸ ಅಲ್ಲೇ ತಿಂತಾರೆ, ಅಲ್ಲೇ ವ್ಯಾಪಾರ ಮಾಡ್ತಾರೆ, ಅಲ್ಲೇ ಕಸ ಹಾಕ್ತಾರೆ. 900-55-747 ಮೊದಲೆಲ್ಲ ಕಸದ ತೊಟ್ಟಿಗಳು ಹೋಗ್ತಿದ್ರು ಸರ್, ಅದು ವ್ಯವಸ್ಥೆ ಮಾಡಿದ್ರು ನಡೆಯುತ್ತೆ ಅನ್ಸುತ್ತೆ. ಇದನ್ನ ನಾನು ಮಾಡಿ ಸುಮಾರು 270 ಆಗಲ್ಲ. ಪ್ರಾಣಿಗಳ ದೇಹ ಸಣ್ಣಂತ ಈಸ್ಕೊಂಡ್ಬಿಟ್ರಿ ಮೊಬೈಲ್. ಎಲ್ಲರದು ಕರೆ ಒಂದು ನಿಮಿಷ ಮಾತಾಡ್ಸ್ಕೊಂಡ್ಬಿಡ್ತೀವಿ. ತೀರಾ ಫ್ರೀ ಮಾತಾಡ್ಬೇಕು ಆಯ್ತಾ ಅಣ್ಣ? ಹಿಂಗೆ 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 ಬಣ್ಣ
ಮಾತಾಡಿ Okay, done. Okay. Ma'am, your photos. Huh? Your photos. Oh, ತುಂಬಾ thanks. 98451. Okay. 85. Okay. 459. ನಾನು ಹಾಕ್ತೀನಿ. ಸರಿ ಸರಿ. BBA ಮಾಡೋದಿಲ್ಲ ಈಗ ಪೇಪರ್ ವರ್ಕ್ ಹಾಸ್ಟೆಲ್ ಮಾಡ್ತೀವಿ. We are from SLP program. We are from ಜ್ಞಾಪನ ಇರಲಿ ಗೊತ್ತಾಯ್ತು. ಟೇಕ್ ಸಮ್ ಮೇಜರ್ ಡಿಸಿಷನ್. ಮೊಬೈಲ್ ಇಲ್ಲಿ ಉಳಿದಿರಲ್ಲ ಫಿನಿಶ್ 15 days. ಲೆಫ್ಟ್ ಮುಂದೆ ಲೆಫ್ಟ್ ಬಣ್ಣ ಬಣ್ಣ ಲೆಫ್ಟ್ ಸ್ವಲ್ಪ ಎಚ್ಚರ ಬಂದ್ಬಿಡಿ ಬನ್ನಿ ಎಲ್ಲ ಸ್ವಲ್ಪ ಎಚ್ಚರ ಬಂದ್ಬಿಡಿ. ನಾನು ಇಲ್ವೇಜ್ ವಾಟರ್ ಬರ್ತಾ ಇದೆ ಸರ್ 2004 ಡೈವರ್ಟ್ ಮಾಡಿ ಸಣ್ಣ ತಗೊಂಡು ಕೊಡ್ತೀನಿ. ನಾನು ಅವಾಗ ಜಾಸ್ತಿ ಮುಂದೆ ಉದಯ್ ಸರ್ ಓಕೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಣ್ಣ ಕಾಲ್ಗೆ ಸಿಕ್ಕಿದೆ. ಸ್ವಲ್ಪ ಮುಂದೆ ಬಂದ್ಬಿಡಿ ಅಣ್ಣ ಜಾಗ ಮುಂದೆ ನಾಳೆ ಮಾಡ್ತೀರಾ ಅಂತ ನಂಗೆ ಗ್ಯಾರಂಟಿ ಇದೆ. ನಮ್ಮ ಮನೇಲಿ ಎಲ್ಲರಿಗೂ ನಾನು ಇನ್ಸ್ಪೈರ್ ಮಾಡಿದೆ.
ಫೋನು When you were in Isha, I was in Isha too. I was in a meditation program for 7 months. ಅಣ್ಣ ಫೋನು ಕ್ಲೋಸ್ ಆಗ್ತಿದೆ ನೋಡಿ ಅದು ಯಾವ್ದಾರ ಆಡಮ್ಮ ಸ್ವಲ್ಪ ಈ ಕಡೆ ಜಂಗಮಕ್ಕೆ ಧನವ ಕೊಟ್ಟು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅಯ್ಯ ಭಕ್ತನೇ ಮಹಾದೇವನಯ್ಯ ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು ಜನಗಳೇ ಮಹಾಗಣಗಳು ಇವರ ಸಂಸಾರ ಸುಖವೇ ಶಿವ ಸುಖ ನೋಡ ಇವರ ಸಂಸಾರ ಸುಖವೇ ಶಿವ ಸುಖ ನೋಡ ಗುರುಕುಮಾರ ಪಂಚ ಗುರುಕುಮಾರ ಪಂಚಾಕ್ಷರೇಶ್ವರ ರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ ಮಹಾದೇವನಯ ಎಲ್ಲ ಒಂದು ಕಾಪಡೆ ಇದೆಲ್ಲ ಥ್ಯಾಂಕ್ ಯು ಸಿಸ್ಟರ್ ಆಲ್ ದಿ ಬೆಸ್ಟ್ ಗುಡ್ ಲಕ್ ಗಾಡ್ ಬ್ಲೆಸ್ ಮೂವ್ ಮಾಡಿ ಬಣ ಹೋಗಿ 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 ಅಲ್ಲಿ ಒಳ್ಳೆ ಫೋಟೋ ಒಳ್ಳೆ ಫೋಟೋ ಲೋಕಿ ಬೇರೆಯವ್ರು ಕಳ್ಸಿ ಈ ಕಡೆ ಬೇರೆಯವ್ರು ಪಾಯಿಂಟ್ ಆದ್ರೆ ಯಾರು ಬೇಡ ಒಂಚೂರು ಹಿಂದೆ ಸಿಗ್ತಾ ಒಂದ್ಸಲಿ ಮಾಡಿ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ದಿನ ಇರೋಂಗ್ 1 ಅವರ್ ಮಾಡೋದಕ್ಕೆ ಏನಾಗಬೇಕು ಅನ್ನೋದನ್ನ ಹೇಳಿ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹಿಂದೆ ಬರ್ರಪ್ಪ. ಸ್ವಲ್ಪ ಸೈಡ್ ಅಲ್ಲ ನೀವು ಆ ಕಡೆ ಸರ್ ಉಪಾಧ್ಯಾಯ ಸರ್ ಆ ಕಡೆ ಹೋಗಿ ಬೇಡ ಹಂಗಾಗಲ್ಲ ಸ್ವಲ್ಪ ಸರ್ ಡಿಸಿಎಂ ಸರ್ ಒಂದು ಸರ್ ಒಂದು ಸ್ವಲ್ಪ ಹಿಂಗ್ ಬನ್ನಿ ಆಯ್ತು ಒಂದು ಸ್ವಲ್ಪ ಸರ್ I will look it. Today I'm looking at. Please make sure that not an inch of Lal Bagh is taken.
ಕೊಡಿ ಮೇಡಮ್ ಮಾತಾಡಿ ಮೇಡಮ್ ಸಾವಿರ ಮಾತಾಡಿ ತೊಗೊಳ್ಳಿ ನೈಟ್ ಮೇಡಮ್ ನೀವು ಒಂದು ನಿಮಿಷ ಇಲ್ಲೊಂದು ಫೋನ್ ಕೊಡಿ ಫೋನ್ ನಿಮ್ದು ನಾನು ಹಿಡಿತೀನಿ ನೀವು ಹಿಡಿದೀರ ಫೋನ್ ತಗೊಂಡ್ಬಿಡಿ ದಯವಿಟ್ಟು ಬನ್ನಿ ಇವಾಗ ಮಾತಾಡ್ಬಿಟ್ಟು ನಾಳೆ ಸಾಯಂಕಾಲ ನಾನು ವೇಟ್ ಮಾಡ್ತಾ ಇದ್ದೆ ಇದರಿಂದ ನೋಡಿ ಇಲ್ಲಿ ಟ್ರಾಫಿಕ್ ನಮ್ಮ Jolan, yes, you are the farmer engineer of BDA. I'm Commissioner Jolan. What's your name, sir? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.